ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ದೋಸೆ ಮಾಡೋದಕ್ಕೆ ಏನೇನು ಪದಾರ್ಥ ಬೇಕು ನೋಡೋಣ. ನಾನಿಲ್ಲಿ ಉದ್ದಿನಬೇಳೆ 1 ಕಪ್ ತೊಗೊಂಡಿದ್ದೀನಿ, ಅಕ್ಕಿ 3 ಕಪ್ನಷ್ಟು, ಎರಡೂ ಕ್ಲೀನಾಗಿ ತೊಳೆದು ನೆನೆಸ್ಕೊಂಡಿರೋದು. 6 ಗಂಟೆ ಅಕ್ಕಿ ಉದ್ದಿನಬೇಳೆ ಚೆನ್ನಾಗಿ ನೆಂದಿದೆ, ರುಬ್ಬೋಕ್ಕೆ ರೆಡಿ ಇದೆ. ನೆಂದಿರೋ ಅಕ್ಕಿ ಉದ್ದಿನಬೇಳೆನ ಗ್ರೈಂಡರಿಗೆ ಹಾಕೊಳ್ಳೋಣ. ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ, ನುಣ್ಣಗೆ ರುಬ್ಕೊಳ್ಳೋಣ. ಈಗ ಆಗಿದೆ, ನುಣ್ಣಗೆ ರುಬ್ಕೊಂಡಿರೋದು. ನುಣ್ಣಗೆ ರುಬ್ಬಿರೋದು ತೆಕ್ಕೊಳ್ಳೋಣ. ಹಿಟ್ಟು ಒಂದು ಪಾತ್ರೆ ತಕ್ಕೊಂಡಿರೋದು. ಈಗ 8 ಗಂಟೆ ನೆನೆಯೋಕೆ ಬಿಡೋಣ. 7 ರಿಂದ 8 ಗಂಟೆ ಹಿಟ್ಟು ನೆನೆಯೋಕೆ ಬಿಟ್ಟಿತ್ತು. ನೋಡೋಣ, ನೋಡಿ ಎಷ್ಟು ಚೆನ್ನಾಗಿ ಉದುಗ್ ಬಂದಿದೆ. ನೋಡಿ ಹೇಗೆ. ಉಪ್ಪು ಹಾಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪು. ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಪಾತ್ರೆ ತಕ್ಕೊಳ್ಳೋಣ. ಇದನ್ನು ಪಾತ್ರೆಗೆ ಹಿಟ್ಟು ತೆಗೆದುಕೊಂಡಿರೋದು. ಈಗ ನಾವು ಬೀಟ್ರೂಟ್ ದೋಸೆ ಮಾಡೋಣ. ಒಂದೇ ಸಾರಿ ಕಲಸಿಟ್ಬಿಟ್ರೆ ಹಿಟ್ಟೆಲ್ಲ ಬೀಟ್ರೂಟ್ ಹಸಿ ವಾಸನೆ ಆಗುತ್ತೆ, ತಿನ್ಬೇಕಾದ್ರೆ ಇಷ್ಟ ಆಗಲ್ಲ, ಅದೊಂಥರ ಹಸಿ ಸ್ಮೆಲ್ ಬರುತ್ತೆ. ನಾನು ಮಾಡೋ ಈ ಥರ ಮೆಥಡಲ್ಲಿ ನೀವು ಈ ದೋಸೆ ಮಾಡಿದ್ರೆ ನಿಮಗೆ ಗೊತ್ತೇ ಆಗಲ್ಲ ಬೀಟ್ರೂಟ್ ದೋಸೆ ಇದು ಅಂಥೇಳಿ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಮೊದಲು ಈ ಥರ ಕಲಸಿ ನೀವು ತಕ್ಷಣ ದೋಸೆ ಹಾಕೊಂಡ್ಬಿಟ್ರೆ ಇದು ಬೀಟ್ರೂಟ್ ಥರ ಅನ್ಸೋದೇ ಇಲ್ಲ ದೋಸೆ. ಇದು ರುಚಿನೂ ಚೆನ್ನಾಗಿರುತ್ತೆ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿರೋದು. ಸ್ವಲ್ಪ ನೀರು ಹಾಕ್ತೀನಿ, ತುಂಬ ಗಟ್ಟಿ ಅನಿಸುತ್ತೆ. ಒಂದು 2 ಟೀ ಸ್ಪೂನ್ ಅಷ್ಟು. ನೋಡಿ ಈ ಹದಕ್ಕೆ ಇರಲಿ. ಈಗ ದೋಸೆ ಹಾಕ್ಕೊಳ್ಳೋಣ. ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಈರುಳ್ಳಿಯಲ್ಲೂ ಕ್ಲೀನ್ ಮಾಡ್ಕೋಬೋದು, ನೀವು ಟಿಶ್ಯೂ ಅಲ್ಲೂ ಕ್ಲೀನ್ ಮಾಡ್ಕೋಬೋದು. ನೀವು 3-4 ದೋಸೆಗಷ್ಟೇ ಬೀಟ್ರೂಟ್ ಕಲಿಸ್ತಾ ದೋಸೆ ಮಾಡ್ಕೊಳ್ಳಿ. ಲೋ ಫ್ಲೇಮ್ ಇಟ್ಕೊಳ್ಳಿ. ಇವಾಗ ಮಕ್ಕಳು ಲಂಚ್ ಬಾಕ್ಸಿಗಂತೂ ಚೆನ್ನಾಗಿರುತ್ತೆ, ಕಲರ್ಫುಲ್ ಆಗಿರುತ್ತೆ. ಅವ್ರಿಗೆ ಬೀಟ್ರೂಟ್ ಅಂತಲೂ ಗೊತ್ತಾಗಲ್ಲ. ನಾನಿಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ನೀವು ಮಕ್ಕಳಿಗೆ ಮಾಡೋದಾದ್ರೆ ತುಪ್ಪ ಬಳಸಿ, ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೆ. ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ. ತಿರುಗಿಸಾಕೊಳ್ಳೋಣ. ಗರಿ ಗರಿಯಾಗೂ ಆಗುತ್ತೆ ದೋಸೆ ಇದು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.